ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಾನು. ಸೊ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಐ ಬಿಲೀವ್ ಇನ್ ಲೈಕ್ ಸೆಲ್ಫ್ ಟ್ರೇಡಿಂಗ್ ಮಾಡಿದ್ರೇ ಆ ಟ್ರೇಡರ್ ಆಗೋದು. ಸೊ ನನ್ನದೇ ಆದ ಪೊಸಿಷನ್ಸ್ ನಾನು ಹ್ಯಾಂಡ್ಲ್ ಮಾಡೋದಿರೋದ್ರಿಂದ ನಾನು ಏನಕ್ಕೆ ಕಾಲ್ ಟಿಪ್ಸ್ ಕೊಟ್ಕೊಂಡು ಕೂತ್ಕೊಳ್ಳಿ, ಅದರಿಂದ ನನಗೆ ಯೂಸ್ ಆಗೋದಿಲ್ಲ. ಕಲಿಬೇಕು ಅನ್ನೋರು ನಾನು ಏನು ಟ್ರೇಡ್ ಮಾಡ್ತೀನಿ, ನನ್ನ ಮೈಂಡ್ ಸೆಟ್ ಏನು ಅದ್ರ ಪ್ರಕಾರ ಕಲಿಸ್ತೀನಿ. ಕಲಿಯೋ ಅಂಥವ್ರು ನೆಕ್ಸ್ಟ್ 21st ಫ್ರೈಡೆ ಅಂದರೆ ನೆಕ್ಸ್ಟ್ ಫ್ರೈಡೆಗೆ 21st ಫೆಬ್ ನೆಕ್ಸ್ಟ್ ಫ್ರೈಡೆಗೆ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ಮಾರ್ಕೆಟ್ ಅಂತೂ ಈಸಿ ಆಗುತ್ತೆ. ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಆಲ್ವೇಸ್ ಮಾರ್ಕೆಟ್ ಟ್ರಿಕ್ಕಿ ಆ್ಯಂಡ್ ಡಿಫಿಕಲ್ಟ್ ಆಗುತ್ತೆ. ಓಕೆನಾ? ಸೊ ಇವತ್ತು ಕೂಡ ಅಷ್ಟೇ. ಐ ನೋ ದಟ್ ನೀವು ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಚೆನ್ನಾಗಿ ಎರಡು ಸೈಡೂ ಲಾಸು ಪ್ರಾಫಿಟ್ ಎಲ್ಲ ನೋಡ್ಕೊಂಬಿಟ್ಟು ಮೂಮೆಂಟ್ ಆಗೋ ಟೈಮಲ್ಲಿ ನೀವು ಟ್ರೇಡ್ ಮಾಡಿರೋಲ್ಲ. ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ. ಸೋ ಮೆನಿ ಮೆಸೇಜಸ್ ಬಂದಿದೆ. ನಾನು ಆವಾಗಲಿಂದ ಪಿಂಗ್ ಆಗ್ತಲೇ ಇತ್ತು ಮೆಸೇಜಸ್ಸು. ಸೊ ಎಸ್, ನೀವೇನು ಬ್ರೇಕೌಟ್ ಟ್ರೇಡ್ ಮಾಡಿದರೆ ಸೇಮ್ ಬ್ರೇಕೌಟ್ ಐ ಆಲ್ಸೋ ಟ್ರೇಡರ್. ನೋ ಆಲ್ಸೋ ಯು ವಿಲ್ ಗೆಟ್ ಟ್ರೇಡ್. ಬಟ್ ಏನಂದರೆ ಒಂದು ಸಲ ಪ್ರಾಫಿಟ್ ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಟ್ರೇಡ್ ಮಾಡಿಬಿಡಿ. ಆ ಮೈಂಡ್ ಸೆಟ್ ನೀವು ಬೆಳೆಸ್ಕೊಂಡ್ರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೇ ಉಳ್ಕೊಳ್ತೀರಾ. ಇಲ್ಲಾಂದರೆ ಗ್ರೀಡಿನೆಸ್ಸಿಂದ ನೀವು ಹಾಳು ಮಾಡ್ಕೊಳ್ತೀರಾ. ಓಕೆ, ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಬಿಫೋರ್ ಚಾರ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನಿಮಗೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಆಲ್ಮೋಸ್ಟ್ ಸಿಂಗಲ್ ಟ್ರೇಡು ಡನ್ ಫಾರ್ ದ ಡೇ. ವೆರಿ ಈಸಿ ಟ್ರೇಡು, ಲೈಕ್ ಒಂದು ಪುಟ್ ಸೈಡ್ ಟ್ರೇಡು. ಬೆಳಗ್ಗೆಯಿಂದ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದೆ. ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 24 ಪಾಯಿಂಟ್ಸೇನೆ, ಆಲ್ಮೋಸ್ಟ್ 24 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ. ಲೈಕ್ ಮಾರ್ಕೆಟು ನಾನು ಆ್ಯಕ್ಚುಲಿ ನೀವು ಇವಾಗ ನೋಡ್ತಾ ಇರಲ್ಲ, ಏನಂದರೆ 305, ಲೈಕ್ ಏನು ನೀವು ಇದನ್ನು ನೋಡ್ತಾ ಇದ್ದೀರಾ, ಈ 303 ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು 232 ಬೈ ಮಾಡಿದ್ದು. ಓಕೆನಾ? ಸೊ ನಾನು ಹೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್, ಇಲ್ಲ ಅಂತ ಹೇಳೋದಿಲ್ಲ. ಓಕೆನಾ? ಬಟ್ ನಾನು ಇಂಟ್ರಾಡೇ ಟ್ರೇಡರು, ನನ್ನದೇ ಅದೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಮಾರ್ಕೆಟ್ ನನಗೆ ಈಸಿಯಾಗಿ ಅಚೀವ್ ಮಾಡಿಕೊಟ್ಟಿದೆ. ನಿನ್ನೆ ನಾನು ಕಡಿಮೆ ದುಡ್ಡು ಕೊಂಡಿದ್ದೆ, ಇವತ್ತು ಅದನ್ನು ಕಾಂಪನ್ಸೇಟಲ್ಲಿ ಅದನ್ನು ಸೇರಿಸಿ ದುಡ್ಡು ಕೊಟ್ಟಿದೆ ನನಗೆ. ಓಕೆನಾ? ದಟ್ ಈಸ್ ವೇರ್ ನಿಮ್ಮ ನೇಚರ್ ಮೈಂಡ್ಸೆಟ್ ಡೆವಲಪ್ ಆಗಬೇಕು. ಸೊ ನನ್ನ ಮೈಂಡ್ಸೆಟ್ ಯಾವಾಗಲೂ ಅಷ್ಟೇ, ವೀಕ್ಲಿ 50,000 ದುಡ್ಕೊಂಡ್ರೆ ಸಾಕು ಅಂತ. 50,000ದಲ್ಲಿ ನನಗೆ ಒಂದು ವೀಕ್ 40,000 ಆಗ್ಬೋದು, ಒಂದು ವೀಕ್ 60,000 70,000 ಆಗ್ಬೋದು. ಈ ವೀಕಲ್ಲಿ ಆನೆಸ್ಟ್ಲಿ ಹೇಳ್ತೀನಿ, ಲಾಸ್ಟ್ ವೀಕು ಬಿಕಾಸ್ ಆಫ್ ಇವೆಂಟ್ ಸಿಕ್ಕಾಪಟ್ಟೆ ಇದೆ, ಲಾಸ್ಟ್ ವೀಕಲ್ಲಿ ಅಮೌಂಟ್ ಮಾಡಿರಲ್ಲ. ಈ ವೀಕಲ್ಲಿ ಐ ಮೇಡ್ ಇಟ್ ಆಲ್ಮೋಸ್ಟ್ 70,000 ಆರಾಮ್ಸೆ ಆಗಿದೆ ನನಗೆ. ಅದಕ್ಕಿಂತ ಬೇಕಾ? ಲಾಸ್ಟ್ ವೀಕ್ತು ಈ ವೀಕ್ತು ಸರಿ ಈಸಿ. ಸೊ ಆ ಥರ ನೀವು ಮೈಂಡ್ ಸೆಟ್ ಬೆಳೆಸ್ಕೊಬೇಕು. ನಿಮ್ಮದೇ ಟಾರ್ಗೆಟ್ ಇಟ್ಕೊಳ್ಳಿ. ಆ್ಯಂಡ್ ಟಾರ್ಗೆಟ್ ಶುಡ್ ಬಿ ಲೈಕ್ ಅನ್ಬಿಲೀವಬಲ್ ಟಾರ್ಗೆಟ್ಸ್ ಅಲ್ಲ, ಬಿಲೀವಬಲ್ ಟಾರ್ಗೆಟ್ ಇಟ್ಕೊಳ್ಳಿ. ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಓಕೆನಾ? ಸೊ ದಟ್ ಈಸ್ ವೇರ್. ಸೊ ರಿಫ್ರೆಶ್ಮೆಂಟ್ ಇನ್ನೊಂದು ಟೈಮ್ ಮಾಡ್ತೀನಿ ಬೇಕಿದ್ರೆ. ಲೈಕ್ ನಿಮಗೆ ರಿಫ್ರೆಶ್ ಮಾಡೋದ್ರಿಂದ ಐ ಡೋಂಟ್ ಬಿಲೀವ್ ಎನಿಥಿಂಗ್ ಸಿಗುತ್ತೆ ಅಂತ. ಎಸ್, ಈ ನವೇಡೇಸ್ ಕ್ಲೋನ್ಸ್ ಅದು ಇದು ಇರೋದ್ರಿಂದ ನಿಮಗೆ ರಿಫ್ರೆಶ್ ಮಾಡೋದ್ರಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮಾರ್ಕೆಟಲ್ಲಿ ಕೂಡ ದುಡ್ಡಿದೆ, ದುಡಿಬೋದು ಅನ್ನೋದನ್ನು ಗೊತ್ತಿರಬೇಕಷ್ಟೇ. ಸೊ ಹಾಗಾಗಿ ಲೈಕ್ ನಾನು ಪ್ಯೂರ್ ಆಪ್ಷನ್ ಬಯರ್ ಆ್ಯಂಡ್ ಇಂಟ್ರಾಡೇ ಟ್ರೇಡರ್ ಆದ್ದರಿಂದ ನನ್ನ ಟಾರ್ಗೆಟ್ ನನಗೆ ಕೊಟ್ಟಿದೆ. ನಾನು ಸ್ವಿಂಗ್ ಟ್ರೇಡರ್ ಆಗಿದ್ದರೆ ಡೆಫಿನೆಟಾಗಿ ಹೇಳ್ತಿದ್ದೆ ಇದೆಲ್ಲದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ. ಇದು ಯಾವುದೂ ಇಷ್ಟೂ ನಾನು ಕ್ಯಾಪ್ಚರ್ ಮಾಡಿಲ್ಲ. ನಾನು ಇಲ್ಲಿ ಎಂಟ್ರಿ ಆದಾಗ 232, ಆಲ್ಮೋಸ್ಟ್ 232 ಅಲ್ಲಿ ಮಾರ್ಕೆಟಲ್ಲಿ ನಾನು ಎಂಟ್ರಿ ಆಗಿದ್ದೀನಿ. ಇಲ್ಲಿ ಬರೋಷ್ಟರಲ್ಲಿ ನಾನು ಟಾರ್ಗೆಟ್ ಮಾರ್ಕೆಟ್ ತೋರಿಸ್ತಾ ಇತ್ತು. ಸೊ ಅದಕ್ಕಿಂತ 25 ಪಾಯಿಂಟ್ಗಿಂತ ಬೇಕಾ ಮಾರ್ಕೆಟಲ್ಲಿ? ದಟ್ಸ್ ಮೋರ್ ದೆನ್ ಎನಫ್. ಒಂದು ಬೆಳಗ್ಗೆಯಿಂದ ಇಷ್ಟು ಪಾಯಿಂಟ್ಸ್ಗೋಸ್ಕರ ಬೆಳಗ್ಗೆಯಿಂದ ಸುಮ್ಮನೆ ಕೂತೀನಿ ನಾನು. ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ, ದಟ್ ಈಸ್ ನಿಮಗೆ ಅದನ್ನು ಗ್ಲಿಮ್ಸ್ ಕೊಡ್ತೀನಿ. ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ನೆನ್ನೆ, ಇಫ್ ಮಾರ್ಕೆಟ್ ಬಿಟ್ವೀನ್ 2300 ಆ್ಯಂಡ್ 2200 ಇದ್ರೊಳಗಡೆ ಇದ್ದರೆ ಮಾರ್ಕೆಟಲ್ಲಿ ಕಂಪ್ಲೀಟ್ ಒಂದು ಸೈಡ್ ವೇಸ್ ವೊಲಟಿಲಿಟಿ ಆಗುತ್ತೆ. ಸೊ ಆದಷ್ಟು ಇವತ್ತಿನ ಲೋ ಏನಿದೆ ಅಂದರೆ ನಿನ್ನೆ ಪ್ರಕಾರ ಅದು ಇವತ್ತಿಗೆ ನಿನ್ನೆ ಆಗಿದೆ, ನಿನ್ನೆ ಅದು ಇವತ್ತಾಗಿತ್ತು. ಸೊ ಹಾಗಾಗಿ ಈ ಲೋನ ಬ್ರೇಕ್ ಡೌನ್ ಆಗದಲ್ಲೇ 23,000 ಬ್ರೇಕ್ ಡೌನ್ ಆಗದಲ್ಲೇ ಯಾವುದೇ ಕಾರಣಕ್ಕೂ ಪುಟ್ ಸೈಡು ಟ್ರೇಡ್ ಮಾಡಿಬಿಡಿ. ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂಟಿಲ್ ಅಂದೆಸ್ ನಮಗೆ ಕಾಲ್ ಸೈಡ್ ಗ್ಯಾಪ್ ಅಪ್ ಆಗಿ ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಮಾತ್ರ ಒಂದು ಶಾರ್ಪ್ ಅಪ್ ಮೂವ್ ಬರುತ್ತೆ. ಇಲ್ಲಾಂದರೆ ಇದು ಕೆಳಗಡೆ ಬಂದರೆ ಒಂದು ಶಾರ್ಪ್ ಡೌನು ಬರುತ್ತೆ. ಓಕೆನಾ? ಸೊ ಇದನ್ನು ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ಗಳಿಗೆ 3-4 ವೆರೈಟಿ ಆಫ್ ಥಿಂಗ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಅದ್ರ ಪ್ರಕಾರನೇ ನಾನು ಕೂಡ ಟ್ರೇಡ್ ಮಾಡೋದು. ಸೇಮ್ ಬೆಳಗ್ಗೆ ಮಾರ್ಕೆಟು ಗ್ಯಾಪ್ ಅಪ್ ಓಪನು, ನಾಟ್ ಇಂಟ್ರೆಸ್ಟೆಡ್ ಟು ಟ್ರೇಡ್ ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೇಸ್ ಬೀಳೋ ಚಾನ್ಸಸ್ ಹೆವಿ ಇತ್ತು. ಇಷ್ಟು ಮೂಮೆಂಟ್ ಆದರೂ ನೋ ಇಶ್ಯೂ. ನನಗೆ ಇದು ಭಯ ಇದ್ದಿದ್ದು ಈ ಕ್ಯಾಂಡಲ್ಲು, ಈ ಥರ ಕ್ಯಾಂಡಲ್ ಬಂದೇ ಬರುತ್ತೆ ಅಂತ ಒಂದು ಮೈಂಡಲ್ಲಿತ್ತು. ಅದೇ ಥರ ಬಂತು ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಮಾರ್ಕೆಟು ಲೈಕ್ ಸೈಡ್ ವೇಸ್ ಇದೆ. ಮಾರ್ಕೆಟಲ್ಲಿ ಇದು 23 ಬಿಕಮ್ ಆ ವರ್ಕೆ ಸಪೋರ್ಟ್ಸ್ ಲೆವೆಲಾಗಿ ವರ್ಕ್ ಮಾಡುತ್ತೆ ಅಂತ. ಅದಾದಮೇಲೆ ನೀವು ಇಲ್ಲಿಂದ ಪುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡಿದ್ದೀರಾ. ಕೆಲವ್ರದ್ದು ಮೆಸೇಜ್ಗಳು ನಾನು ಅರ್ಲಿ ಮೆಸೇಜ್ ನೋಡಿದೆ. ಇಟ್ ಈಸ್ ಅ ಡೇಂಜರಸ್ ಟ್ರೇಡ್. ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ, ಇಫ್ ಯು ಫಾಲೋಯಿಂಗ್ ಮೈ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್ ಫಾಲೋ ದಟ್. ನೀವು ಸುಮ್ಮನೆ ಎಲ್ಲರದು 4-5 ಜನ ಮೆಂಟರ್ಗಳದ್ದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದರೆ ನೀವು ಯಾವತ್ತೂ ಟ್ರೇಡರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಆಲ್ವೇಸ್ ಫಾಲೋ 1 or 2 ಫೆಲೋಸ್ ಆ್ಯಂಡ್ ಅವರಿಂದ ಏನು ಕಲಿಸ್ತಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಅದನ್ನೇ ನೀವು ಗೈಡ್ ಮಾಡಿಕೊಂಡು ಮೈಂಡ್ ಸೆಟ್ಟಿಗೆ ಬೆಳೆಸ್ಕೊಳ್ತಾ ಬನ್ನಿ. ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದರ್ವೈಸ್ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಸೊ ಅದಾದಮೇಲೆ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್
ಇತ್ತು. ಇಲ್ಲಿ ನೀವು ಕಾಲ್ ಸೈಡು ಟ್ರೈ ಮಾಡಿರ್ತೀರಾ, ಏಕೆಂದರೆ ನಿಮಗೆ ಗೊತ್ತಿರುತ್ತೆ, ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ಟ್ರೇಡ್ ಮಾಡ್ತೀರಾ, ಡಬ್ಲ್ಯೂ ಪ್ಯಾಟ್ರನ್ ಬ್ರೇಕೌಟ್ ಆಯಿತು ಅಂತ. ಯಾವ ಡಬ್ಲ್ಯೂ ಪ್ಯಾಟ್ರನ್ ಎಲ್ಲಿಂದ ಬ್ರೇಕೌಟ್ ಆಯಿತು? ಇಟ್ಸ್ ಅ ಪ್ಯೂರ್ ಸೈಡ್ ವೇಸ್ ಲೆವೆಲ್. ಇಲ್ಲಿ ಮಾರ್ಕೆಟು ಯಾವ ಪ್ಯಾಟ್ರನ್ಸು ತೋರಿಸ್ತಿಲ್ಲ, ಇಟ್ಸ್ ಸಿಂಪ್ಲಿ ಸೈಡ್ ವೇಸ್ ಲೆವೆಲ್ನ ತೋರಿಸ್ತಾ ಇದೆ. ಸೊ ಐ ಜಸ್ಟ್ ವೇಟೆಡ್. ಮಾರ್ಕೆಟ್ ಯಾವಾಗ ಎಕ್ಸಾಕ್ಟಾಗಿ ಇಷ್ಟೊಂದು ಎಲ್ಲರೂ ಬಯರ್ಸ್ನ ಸೆಲ್ಲರ್ಸ್ನ ಎಲ್ಲರನ್ನೂ ಸೆಂಟಿಮೆಂಟ್ನ ಹಾಳು ಮಾಡಿ, ಮೈಂಡ್ಸೆಟ್ ಹಾಳು ಮಾಡಿ ಕೂತಿದೆ. ದೆನ್ ಇಟ್ ಇಸ್ ಸ್ಲೈಟ್ಲಿ ಬ್ರೇಕೌಟ್ ಆಯಿತು. ಬ್ರೇಕೌಟ್ ಆದಮೇಲೆ ತುಂಬ ಈಸಿಯಾಗಿ ಮೂವ್ಮೆಂಟ್ ಕೊಡ್ತು. ಮೆನಿ ಟ್ರೇಡರ್ಸ್, ಮೆನಿ ಪೀಪಲ್ಸ್ ಡನ್ ಫಾರ್ ದ ಡೇ. ಐ ಆಲ್ಸೋ ಡನ್ ಫಾರ್ ದ ಡೇ. ಓಕೆನಾ? ಸೊ ನಿಮಗೆ ಇವಾಗಲೂ ಹೇಳ್ತಾ ಇದ್ದೀನಿ, ಮಾರ್ಕೆಟಲ್ಲಿ ಇವಾಗಲೂ ನೀವು ಇವಾಗ ಟ್ರೇಡ್ ತೊಗೊಂಡ್ರಿ ಅಂದ್ಕೊಳ್ಳಿ, ಇಲ್ಲೇ ಎಲ್ಲಾದರೂ ಇವಾಗ ನೀವು ಟ್ರೇಡ್ ಎತ್ಕೊಂಡ್ರಿ ಅಂದ್ಕೊಂಡ್ರು ಮಾರ್ಕೆಟಲ್ಲಿ ಒಂದು ಪುಲ್ ಬ್ಯಾಕ್ ಬಂದೇ ಬರುತ್ತೆ. ಓಕೆನಾ? ಬಿಕಾಸ್ ಕಂಟಿನ್ಯೂಸ್ ಆಗಿ 4-5 ಕ್ಯಾಂಡಲ್ ಬಿದ್ದಿರೋದ್ರಿಂದ 1 or 2 ಕ್ಯಾಂಡಲ್ ಪುಲ್ ಬ್ಯಾಕ್ ಕ್ವೈಟ್ ಕಾಮನ್. 1 or 2 ಕ್ಯಾಂಡಲ್ ಪುಲ್ ಬ್ಯಾಕ್ ಆದಮೇಲೆ ನೀವು ಟ್ರೇಡ್ ತೊಗೊಂಡ್ರು, ಲೈಕ್ ಈಗ ಹೇಳ್ಬೇಕಂದ್ರೆ ನಿಮಗೆ ಈಗ ಆಲ್ಮೋಸ್ಟ್ ನಿಮಗೆ ಇಲ್ಲಿಗೆ ಬರೋಷ್ಟರಲ್ಲಿ ನೀವು ಟ್ರೇಡ್ ಎತ್ಕೊಂಡ್ರು ನಿಮಗೆ ಡೆಫಿನೆಟಾಗಿ ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಡೌನ್ಫಾಲ್ ಸಿಗುತ್ತೆ. ಶಾರ್ಪ್ ಡೌನ್ಫಾಲ್ ಇನ್ ದ ಸೆನ್ಸ್ ಇಲ್ಲಿಂದ ಕೆಳಗಡೆ ಹೋಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಇದನ್ನು ಈ ಲೆವೆಲ್ ತನಕ ಅಂತೂ ಬರುತ್ತೆ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ನಾನು ಇದಿಷ್ಟು ಕಾನ್ಫಿಡೆಂಟ್ ಆಗಿದ್ರು ಈ ಪುಲ್ ಬ್ಯಾಕ್ ಟ್ರೇಡ್ ಯಾಕೆ ಮಾಡ್ತಿಲ್ಲ? ಬಿಕಾಸ್ ನನಗೆ ಆಲ್ರೆಡಿ ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ದಿನದ್ದು. ವೈ ಐ ಶುಡ್ ಟೇಕ್ ಒನ್ ಮೋರ್ ಟ್ರೇಡ್? ವೈ ಐ ಶುಡ್ ಬರ್ನ್ ಮೈ ಹೆಡ್? ಬೇಕಾದು ಬೇಡ. ಸೊ ಈಸಿಯಾಗಿ ಮಾರ್ಕೆಟ್ ದುಡ್ಡು ಕೊಟ್ಟಿದೆ. ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ, ಐ ಆಮ್ ಹ್ಯಾಪಿ. ನಾನು ಈ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ನನಗೆ ಇದರಲ್ಲಿ ಇಂಟ್ರೆಸ್ಟು ಇಲ್ಲ. ಬಿಕಾಸ್ ನನ್ನ ಟಾರ್ಗೆಟು ಇಲ್ಲಿಗೆ ಬರೋಷ್ಟರಲ್ಲಿ ರೀಚ್ ಆಗಿದೆ. ಇದು ನನ್ನ ಟಾರ್ಗೆಟ್ ಅಲ್ಲ, ಇಟ್ ಈಸ್ ನಾಟ್ ಮೈ ಟಾರ್ಗೆಟ್. ನಾನು ಸ್ವಿಂಗ್ ಟ್ರೇಡರ್ ಅಲ್ಲ, ಇಂಟ್ರಾಡೇ ಟ್ರೇಡರ್. ನನಗೆ ದಿನ ಟಾರ್ಗೆಟ್ ಸಿಕ್ಕಿದೆ. ಐ ಆಮ್ ಹ್ಯಾಪಿ, ಡನ್ ಫಾರ್ ದ ಡೇ. ಆ್ಯಂಡ್ ವೀಕೆಂಡ್ ಕೂಡ ನಾಳೆ ನಾಡಿದ್ದು. ಆ್ಯಂಡ್ ಮೋರೆವರ್ ನಿಮಗೆ ಮಂಡೇ ನಾನು ಅವೈಲೇಬಲ್ ಇಲ್ಲ. ಸೊ ನಿಮಗೆ ಲೈಕ್ ಮಂಡೇ ಯಾವುದೇ ಥರದ್ದು ಯೂಟ್ಯೂಬ್ ವೀಡಿಯೋನೂ ಬರೋದಿಲ್ಲ. ಆ್ಯಂಡ್ ಮಂಡೇ ನಾನು ಕಂಪ್ಲೀಟ್ ಟ್ರೇಡಿಂಗ್ ಕೂಡ ಇಲ್ಲ. ಬಿಕಾಸ್ ನಾನು ಫಂಕ್ಷನ್ಸ್ ಇರೋದ್ರಿಂದ ನಾನು ಅವೈಲೇಬಲ್ ಇರೋದಿಲ್ಲ ಟಿಲ್ ಮಂಡೇ ತನಕ. ನೋಡೋಣ, ಟ್ಯೂಸ್ಡೇ ಏನಾದ್ರು ನನಗೆ ಟೈಮ್ ಸಿಕ್ಕಿದ್ರೆ ಡೆಫಿನೆಟಾಗಿ ನಾನು ಟ್ರೇಡ್ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ. ಅದರ್ವೈಸ್ ನೋ. ಓಕೆನಾ? ಸೊ ದಿಸ್ ಈಸ್ ಹೌ ಟ್ರೇಡಿಂಗ್. ನೀವು ಕೂಡ ಕಲಿಬೇಕು ಅಂತ ಇದ್ದರೆ ಕಲಿಯೋಕ್ಕೆ ಟೈಮ್ ಕೊಡಿ, ಈಸಿ ಆಗುತ್ತೆ. ನಾನು ನಿಮಗೆ ಏನು ಹೇಳಿದೆ, ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ ಬರುತ್ತೆ ಅಂತ. ನಾವು ಮಾರ್ಕೆಟ್ ಸ್ಟಾರ್ಟೆಡ್ ಗಿವಿಂಗ್ ದ ಪುಲ್ ಬ್ಯಾಕ್. ಹೋಗಿ ನಿಮ್ಮ ಪ್ರೀಮಿಯಮ್ಸ್ ಚೆಕ್ ಮಾಡಿ. ನಾನು ಹೇಳಿದ ಪ್ಲೇಸಿಂದ ಆಲ್ರೆಡಿ ನಿಮಗೆ 10 ಪಾಯಿಂಟ್ ಮೂವ್ ಆಗಿದೆಯಾ ಇಲ್ವಾ? ದಟ್ ಈಸ್ ಹೌ ಟ್ರೇಡಿಂಗ್. ಓಕೆನಾ? ನಿಮಗೆ ಪೇಷನ್ಸ್ ಇರಬೇಕು, ಮಾರ್ಕೆಟ್ ಡೈನಾಮಿಕ್ಸ್ ನೇಚರ್ ಅರ್ಥ ಆಗಬೇಕು, ಈಸಿ ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ ಪ್ಲೇಸಿಂದ ಈ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತಲ್ಲ, ಇಲ್ಲಿಂದ ಇಲ್ಲಿಗೆ 10 ಪಾಯಿಂಟ್ ಮೂವ್ ಆಗಿದೆ ಅಲ್ವಾ? ಚೆಕ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ನಿಮಗೆ ಆದಂಥ ಒಂದು ಮೈಂಡ್ ಸೆಟ್ ಕ್ಲಾರಿಟಿ ಎರಡೂ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬರುತ್ತಾ? ಈಗ 10 ಪಾಯಿಂಟ್ ನೀವು ಕ್ಯಾಪ್ಚರ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬರುತ್ತಾ? ಅಗೇನ್ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬಿದ್ದೇ ಬೀಳುತ್ತೆ. ಓಕೆನಾ? ಸೊ ಬೀಳಲೇಬೇಕು. ಶಾರ್ಪ್ ಸೆಲ್ಲಿಂಗ್ ಆಗಿರೋದ್ರಿಂದ ತುಂಬ ಜನಕ್ಕೆ ಸಿಕ್ಕಿರಲ್ಲ ಪೊಸಿಷನು. ಈ ಲೆವೆಲ್ ಇಸ್ ಇದೇನು ಕಾಣಿಸ್ತಿದೆ ಅಲ್ಲ, ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಲೆವೆಲ್ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಇಲ್ಲಿ ತನಕ ಪುಲ್ ಬ್ಯಾಕ್ ಬಂದರೆ ವೆರಿ ಈಸಿಯಾಗಿ ಅಗೇನ್ ಮಾರ್ಕೆಟ್ ಬರುತ್ತೆ ಕೆಳಗಡೆಗೆ. ಸೊ ಇದು ವೆರಿ ಕ್ರೂಷಿಯಲ್ ಲೆವೆಲು ಮಾರ್ಕೆಟಲ್ಲಿ. ಇವಾಗ ಒಂದು ಶಾರ್ಪ್ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಅನ್ನೋರಿಗೆ ಒಂದು ಈಸಿ ಟ್ರೇಡು. ಸೊ ಎರಡೂ ಇದೆ. ಆ್ಯಂಡ್ ಮೋರ್ ಎವರ್ ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ಇವೆಲ್ಲ ಮುಗ್ದೋಗಿರುತ್ತೆ. ಅದೇ ರೀಸನ್ಗೆ ನಾನು ಇಲ್ಲಿ ಹೇಳ್ತೀನಿ. ಅದರ್ವೈಸ್ ನಾನು ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋನಲ್ಲ. ಸೊ ಅದಕ್ಕೆ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದ್ರಿಂದ ಯಾರನ್ನ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರು ಅವ್ರದ್ದು ಯಾವುದೋ IP ನಂಬರ್ಸ್ಗಳು ಇಟ್ಕೊಂಡು ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ಕಣ್ದಂಗೆ ಹೋಗ್ತಾರೆ. ಎಸ್ಪೆಷಲಿ ನಾರ್ತವ್ರು ಮಾಡೋದೇ ಅದನ್ನು. ಸೊ ಆ್ಯಂಡ್ ಇವಾಗ ಯಾವ ಯೂಟ್ಯೂಬರ್ ನೋಡಿ ನಾನು ಇಲ್ಲೇ ಟ್ರೇಡ್ ಕೊಟ್ಟಿದ್ದೆ. ಸೊ ಇದು ನನ್ನ ಸ್ಟಾಪ್ ಲಾಸ್ ಇತ್ತು ಅಷ್ಟೇ. ಸೊ 1:10 ವಿ ಆರ್ ಅಚೀವ್ಡ್ ಅಂತ ಹೇಳ್ತಾರೆ. ಫನ್ನಿ ಯಾರು ಸೀರಿಯಸ್ಲಿ, ಯಾಕೆಂದರೆ ಅದನ್ನು ಕೇಳಿ ಫನ್ನಿ ಅನಿಸುತ್ತೆ. ಲೈಕ್ ಹೊಸಬ್ರಿಗೆ ಏನೋ ಇವ್ರು ಟೀಸ್ ಮಾಡ್ತವ್ರೆ ಅನ್ನಿಸ್ಬೋದು, ಬಟ್ ಇಟ್ಸ್ ಅ ಫನ್ನಿ ಫ್ಯಾಕ್ಟೇನೆ ಅದು. ಇಟ್ಸ್ ಅಪ್ ಟು ದೆಮ್. ನಾವು ಅದನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಸ್ಟೂಡೆಂಟ್ಸ್ಗಳು ಈ ವಿಡಿಯೋನ ವಾಚ್ಔಟ್ ಮಾಡ್ತೀರಾ, ನಿಮಗೆ ಕ್ಲಿಯರಾಗಿ ಗೊತ್ತಿದೆ ವಾಟ್ ಐ ಎಕ್ಸ್ಪ್ಲೈನ್ ಎಸ್ಟರ್ಡೇ. ಕ್ಲಿಯರ್ ಕಟ್ಟಾಗಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ, ಮಾರ್ಕೆಟ್ ನೇಚರ್ ಡೈನಾಮಿಕ್ಸ್ ವರ್ಕ್ ಆಗಿದೆ ಅಲ್ವೋ? ಯು ಜಸ್ಟ್ ಆಸ್ಕ್ ಯುವರ್ ಮೈಂಡ್, ನಾವು ಇಲ್ಲಿ ಮಿಸ್ಟೇಕ್ ಮಾಡಿ ಟ್ರೇಡ್ ಮಾಡಿದ್ದೀವ ಇಲ್ಲ ಆ ಸರ್ ಹೇಳಿದ ಪ್ರಕಾರ ಎಕ್ಸಾಕ್ಟಾಗಿ ನಾವು ಇಲ್ಲಿ ಟ್ರೇಡ್ ಮಾಡಿದ್ದೀವಿ. ಬಿಕಾಸ್ ಆಫ್ಟರ್ ದಿಸ್ ಬ್ರೇಕೌಟ್ ಐ ಹ್ಯಾವ್ ಸೀನ್ ಮೆನಿ ಮೆಸೇಜಸ್ ಟಕ್ ಅಂತ ಹೊಡ್ಕೊಳ್ತಿತ್ತು. ಲೆಟ್ ಸಿ ಅದನ್ನು ಆಮೇಲೆ ನಾನು ಅದಕ್ಕೆ ನಿಮ್ಗೆಲ್ರಿಗೂ ರಿಪ್ಲೈ ಮಾಡ್ತೀನಿ. ದಟ್ ನೀವು ಆಲ್ಮೋಸ್ಟ್ ಈ ಲೆವೆಲ್ ಕ್ರಾಸ್ ಆದಮೇಲೆ ಬರೋ ಮೆಸೇಜ್ಗಳೆಲ್ಲ ಪ್ರಾಫಿಟ್ ಮೆಸೇಜಸ್ಸೇ ಆಗಿರುತ್ತೆ ಹೊರತು ಲಾಸ್ ಮೆಸೇಜಸ್ ಯಾವುದು ಬಂದಿರೋದಿಲ್ಲ. ಐ ನೋ ದಟ್. ಸೊ ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಪುಲ್ ಬ್ಯಾಕಿಂದ ಮತ್ತೆ ಬೀಳುತ್ತೆ. ವೆಯ್ಟ್ ಮಾಡಿ ಬಿಕಾಸ್ ಮಾರ್ಕೆಟ್ ಪ್ರೀಮಿಯಮ್ ಸ್ಪೈಕ್ ಆಗಿದೆ. ಎಷ್ಟರಿಂದ 2380ಯಲ್ಲಿ 22,880ಯಲ್ಲಿ. ಸೊ ಕಂಪ್ಲೀಟ್ಲಿ ಎರಡು ಡಿಫ್ರೆನ್ಸ್ ಇದೆಯಲ್ಲ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ ಟಾಪ್ ಟು ಬಾಟಮ್ 190 ಡಿಗ್ರಿಯಲ್ಲಿ ಬಿದ್ದಿದೆ ಮಾರ್ಕೆಟು. ಆಲ್ಮೋಸ್ಟು ನಿಮಗೆ ಎಷ್ಟು ಪಾಯಿಂಟ್ ಬಿದ್ದಿದೆ? ಲೆಟ್ ಸಿ, ನೋಡೋಣ ಎಷ್ಟು ಪಾಯಿಂಟ್ ಬಿದ್ದಿದೆ ಅಂತ. 200 ಪಾಯಿಂಟ್, ನಿಯರ್ 200 ಪಾಯಿಂಟ್ ಬಿದ್ದಿದೆ. ಸೊ 200 ಪಾಯಿಂಟ್ ಮೂವ್ ಆಗಿರೋದನ್ನ ಮಾರ್ಕೆಟಲ್ಲಿ ನಿಮಗೆ ಒಂದು 50 ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸೊ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು 2250 ಇರ್ಬೋದು. ಲೈಕ್ ದಿಸ್ ಇಸ್ ಅ ಮಾರ್ಕೆಟ್ ರೌಂಡ್ ಫಿಗರ್ ಲೆವೆಲ್ಸ್ ಅಂತ ಏನು ಕರಿತೀವಲ್ಲ. ಸೊ ಈ 2250
ಈ ಲೆವೆಲ್ ತನಕ ಒಂದು ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸೊ 200 ಪಾಯಿಂಟಲ್ಲಿ 50 ಪಾಯಿಂಟ್ ರಿಟ್ರೇಸ್ಮೆಂಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ನಾನು ಆಲ್ರೆಡಿ ನಿಮಗೆ ಏನು ಹೇಳಿದೆ, ಈ ಪುಲ್ ಬ್ಯಾಕ್ ಆಲ್ರೆಡಿ ಮಾರ್ಕೆಟ್ ಕೊಟ್ಟಿದೆ. ಈ ಪುಲ್ ಬ್ಯಾಕಿಂದ ಇನ್ನೂ ಸ್ವಲ್ಪ ರಿಟರ್ನ್ ಆಗಿ ಪುಲ್ ಬ್ಯಾಕ್ ಇನ್ನೊಂದು ಸ್ವಲ್ಪ ಬರುತ್ತೆ ಅಂದರೆ 20 to 50 ತನಕಲೂ ಬರೋ ಚಾನ್ಸಸ್ ಇದೆ. ಆ 20 to 50ಇಂದಲೂ ನಿಮಗೆ ಅಗೇನ್ ಮಾರ್ಕೆಟಲ್ಲಿ ಒಂದು ಪುಲ್ ಬ್ಯಾಕ್ ಸಿಗುತ್ತೆ, ವೆರಿ ಈಸಿಯಾಗಿ ಸಿಗುತ್ತೆ. ನಾನು ನಿಮಗೆ ಹೇಳಿದ್ರಲ್ಲಿ ಇವಾಗ ಚೆಕ್ ಮಾಡ್ಕೊಳ್ಳಿ, ಅಗೇನ್ ನೀವು ಪ್ರೀಮಿಯಮ್ಸ್ಗಳು ಹೋಗಿ ಚೆಕ್ ಮಾಡಿ ನಾನು ಹೇಳಿದ್ದು ನಿಮಗೆ ಮೂವ್ ಆಗಿದೆಯಾ ಇಲ್ವಾ, ದಟ್ ಈಸ್ ಇಂಪಾರ್ಟೆಂಟ್. ಇದೇ ಥರನೇ ನೀವು ಟ್ರೇಡಿಂಗ್ ಕೂಡ ಅಷ್ಟೇ, ಇಟ್ಸ್ ಅ ಪ್ರೋಸೆಸ್ ಆ್ಯಂಡ್ ಜರ್ನಿ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಲಾಟ್. ನಾನು ನಿಮಗೆ ಹೇಳಬೇಕಾದ್ರೆ ನಾನು ಇಲ್ಲಿ ಟ್ರೇಡ್ ಮಾಡಿ ನಿಮಗೆ 50,000 ಮಾಡಿದ್ದೀನಿ ಅಂತ ತೋರಿಸೋದು ಮ್ಯಾಟ್ರ್ ಆಗೋದಿಲ್ಲ. ನನ್ನ ಟಾರ್ಗೆಟ್ ನನಗೆ ತೋರಿಸ್ತಿದೆಯಾ, ಖುಷಿಯಾಗಿ ಡೇನ ಎಂಜಾಯ್ ಮಾಡೋದು ಕಲಿಬೇಕು. ಸೊ ಆವಾಗಲೇ ನೀವು ಫಿನಾನ್ಷಿಯಲಿ ಫ್ರೀಡಮ್ ಮೈಂಡ್ಸೆಟ್ ಕೂಡ ಬರೋದು ಆ್ಯಂಡ್ ಹ್ಯಾಪಿಯಾಗಿ ಕೂಡ ಇರ್ತೀರ, ಓಕೆನಾ? ಬಿಕಾಸ್ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಟ್ರಿಕಿನೆಸ್ ಇದ್ದೇ ಇರುತ್ತೆ. ಅದ್ರ ಪ್ರಕಾರ ನಾವು ಎಷ್ಟು ಇದು ಮಾಡ್ತೀವಿ ಅನ್ನೋ ಇಂಪಾರ್ಟೆಂಟ್. ವಾಟ್ ಎ ಮೂವ್, ವೆರಿ ಗುಡ್ ಮೂವ್, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮಗೆ ಆ ಮೂವ್ ನೀವು ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಹ್ಯಾಪಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಲೀವ್ ಇಟ್ ಆಫ್. ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕಲಿಬೇಕು ಅನ್ನೋರು ನಂದು 21st ಫ್ರೈಡೇ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ನಾನು ಆಲ್ವೇಸ್ ಹೇಳ್ತೀನಿ, ಕಲ್ತ್ರೇ ಮಾರ್ಕೆಟ್ ಈಸಿ ಆಗೋದು. ಅದರ್ವೈಸ್ ಮಾರ್ಕೆಟಲ್ಲಿ ನಮಗೆ ಯಾವುದೇ ಥರದ ಅನ್ವಾಂಟೆಡ್ ಥಿಂಗ್ಸಿಂದ ಮಾರ್ಕೆಟ್ ವರ್ಕ್ ಆಗೋದಿಲ್ಲ. ಆ್ಯಂಡ್ ಮೋರೆವರ್ ನಾನು ಬೇರೆ ಥಿಂಗ್ಸ್ ಬಗ್ಗೆನೂ ಇಲ್ಲಿ ಮಾತಾಡೋದಿಲ್ಲ, ಓನ್ಲಿ ನನ್ನ ಪ್ಲಾಟ್ಫಾರ್ಮಲ್ಲಿ ನನ್ನ ಥಿಂಗ್ಸ್ ಏನಿದೆ ಅದ್ರ ಬಗ್ಗೆನೇ ನಾನು ಗೈಡ್ ಮಾಡೋದು ನಿಮಗೆ. ಆ್ಯಂಡ್ ಮೋರೆವರ್ ನಾನು ಏನು ಕಲ್ತೀನಿ, ಇಟ್ಸ್ ಆಲ್ವೇಸ್ ನಾನು ಪ್ರಾಕ್ಟಿಕಲಿ ನಾನು ಯೂಸ್ ಮಾಡಿರೋಂಥದ್ದು ಕಲ್ತಿರೋದ್ರ ಬಗ್ಗೆ ಕಲಿಸ್ತಾ ಏನೋ ಹೊರತು ನಾನು ಯಾವುದೇ ಥರದ್ದು ಲೈಕ್ ಥಿಯರಿಟಿಕಲ್ ಥಿಂಗ್ಸ್ಗಳನ್ನ ಇಲ್ಲಿ ಕಲ್ಸೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೋರೆವರ್ ಎಲ್ರಿಗೂ ದಯವಿಟ್ಟು ಹೇಳೋದಿಷ್ಟೇ, ಜಾಯ್ನ್ ಆಗೋಕ್ಕೆ ಮುಂಚೆ ಕಂಪ್ಲೀಟ್ ಡೀಟೇಲ್ಸ್ನ ರೀಡ್ ಮಾಡಿ. ಇಫ್ ಯು ಸ್ಯಾಟಿಸ್ಫೈ ದೆನ್ ಓನ್ಲಿ ಜಾಯ್ನ್, ಅದರ್ವೈಸ್ ಡೋಂಟ್ ಜಾಯ್ನ್ ಇಟ್. ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಜಾಯ್ನ್ ಆಗಿ ಕಲೀರಿ ಅಂತ, ಬಿಕಾಸ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು. ಯು ಕಾಂಟ್ ಸ್ಯಾಟಿಸ್ಫೈ ಎವ್ರಿ ಒನ್, ಅದು ಇಂಪಾರ್ಟೆಂಟು. ಯಾಕೆಂದರೆ ಬ್ಲೈಂಡಾಗಿ ಜಾಯ್ನ್ ಆಗೋಕ್ಕೆ ಮುಂಚೆ ದೇ ಎಕ್ಸ್ಪೆಕ್ಟ್ಸ್. ರೀಸೆಂಟಾಗಿ ನಾನು ಬ್ಯಾಂಗ್ಳೂರು ವಿದ್ಯಾರ್ಥಿ ಭವನ್ ಓನರ್ದು ಒಂದು ವೀಡಿಯೋನ ನೋಡ್ತಾ ಇದ್ದೆ, ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಸೊ ಆ ಪಾಡ್ಕಾಸ್ಟಲ್ಲಿ ಈ ಸೆಟ್ ಕ್ಲಿಯರ್ಲಿ, ನಾವು ಯಾರನ್ನೂ ನಮ್ಮನ್ನು ಹೈಪ್ ಮಾಡಿ ಅಂತ ಕರೆಯಲ್ಲ. ಆ್ಯಂಡ್ ಮೋರೆವರ್ ಬರೋ ಜನ ಅವ್ರನ್ನ ಹೈಪ್ ಮಾಡಿರೋರನ್ನ ನೋಡಿ ಬಂದು ಅವರಿಗೆ ನಾವು ಕೊಟ್ಟಿರೋ ಫುಡ್ ಇರ್ಬೋದು, ಅಲ್ಲಿ ಮಸಾಲೆ ದೋಸೆ ಇರ್ಬೋದು, ಸ್ಯಾಟಿಸ್ಫ್ಯಾಕ್ಟ್ರಿ ಆಗಲಿ ಅಂದರೆ ನಾನು ಯಾಕೆ ರೆಸ್ಪಾನ್ಸಿಬಲ್ ಆಗಲಿ? ಬಿಕಾಸ್ ನಾನು ಇವತ್ತವರೆಗೂ ಪ್ರಮೋಟ್ ಮಾಡಿಲ್ಲ, ನಾನು ಇವತ್ತವರೆಗೂ ಹೈಕ್ ಮಾಡಿಲ್ಲ ಅಂತ. ದಟ್ ಈಸ್ ಟ್ರೂ. ಯಾಕೆಂದರೆ ಯು ಕಾಂಟ್ ಸ್ಯಾಟಿಸ್ಫೈ ಎವ್ರಿ ಒನ್. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಸೇಮ್ ವೇ ಟ್ರೇಡಿಂಗಲ್ಲಿ ಕೂಡ ಅಷ್ಟೇ. ನೀವು 3-4 ಜನದ ಹತ್ರ ಕಲ್ತಿರ್ತೀರ ಅಂದರೆ 3-4 ಜನದ ಮೈಂಡ್ಸೆಟ್ ಬೇರೆ ಇರುತ್ತೆ. 3-4 ಜನ ಟ್ರೈನಿಂಗ್ ಕೊಡ್ತಿರೋರ ಅವರವರ ಲೆವೆಲ್ಸ್ ಬೇರೆ ಇರುತ್ತೆ, ಅವರವರ ಕಾನ್ಫಿಡೆನ್ಸ್ ಬೇರೆ ಇರುತ್ತೆ. ಸಮ್ ವೇರ್ ಯು ನೀಡ್ ಟು ಕನೆಕ್ಟ್, ಓಕೆನಾ? ನೀವು 4 ಜನದನ್ನು ಚಿತ್ರಾನ್ನ ಮಾಡೋದು ಬದಲು 4 ಜನದಲ್ಲೂ ಒಂದೊಂದು ಪಾಯಿಂಟ್ ತೊಗೊಂಡು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಯು ವಿಲ್ ಬಿಕಮ್ ವೆರಿ ಗುಡ್ ಟ್ರೇಡರ್. ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು ಹೇಳಿದ್ದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್. ಲೆಟ್ಸ್ ಸೀ ಇಟ್ ಆನ್ ಟ್ಯೂಸ್ಡೇ. ಮಂಡೇ ನಾನು ಅವೈಲೇಬಲ್ ಇಲ್ಲ, ಟ್ಯೂಸ್ಡೇ ನೋಡುವ. ಬಾಯ್.